ಧರ್ಮಸ್ಥಳದಲ್ಲಿ ಇದ್ದಂತಹ ಪ್ರತಿಯೊಬ್ಬರೂ ನಿಬ್ಬೆರಗಾದರು. ಯಾಕೆ ಅಂತ ಹೇಳಿದ್ರೆ, ಹಂಗರಹಳ್ಳಿ ಬಸವಣ್ಣ ಧರ್ಮಸ್ಥಳದ ದೇವಸ್ಥಾನದ ಮುಂದೆ ಇಳಿದ ನಂತರ ಅದು ಸೀದಾ ಹೋಗಿದ್ದು ಅಣ್ಣಪ್ಪ ಸ್ವಾಮಿ, ಧರ್ಮಸ್ಥಳದ ದೈವ, ಧರ್ಮಸ್ಥಳದ ಕ್ಷೇತ್ರಪಾಲಕ ಅಣ್ಣಪ್ಪ ಸ್ವಾಮಿ ಸನ್ನಿಧಿಗೆ ಹೋಗಿ ಅಲ್ಲಿ ಪೂಜೆಯನ್ನು ಪಡೆದ ನಂತರ ಅಣ್ಣಪ್ಪ ಸ್ವಾಮಿಗೆ ಪೂಜೆಯನ್ನು ಮಾಡಿ ತದನಂತರ ಬಂದಿದ್ದು ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ. ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆ ಅವರಿಗೆ ಬಲಗಾಲನ್ನು ಕೊಡುವ ಮುಖಾಂತರ ಆಶೀರ್ವಾದವನ್ನು ಮಾಡಿ ಈ ಧರ್ಮಕ್ಷೇತ್ರ ಏನಿದೆ, ಕರ್ನಾಟಕದ ಧರ್ಮಕ್ಷೇತ್ರ ಧರ್ಮಸ್ಥಳದ ಮೇಲೆ ಬಂದಿರತಕ್ಕಂಥ ಆಪಾದನೆ ಏನಿದೆ, ಒಂದು ಕಪ್ಪು ಚುಕ್ಕೆ ಏನಿದೆ, ಅದು ಆದಷ್ಟು ಶೀಘ್ರವಾಗಿ ಪರಿಹಾರ ಆಗಲಿದೆ ಅಂತ ಹೇಳಿ ಒಂದು ವಾಗ್ದಾನವನ್ನು ಇತ್ತು ಬಂದಂಥದ್ದು ಒಂದು ಪವಾಡವೇ ಸರಿ. ಸ್ನೇಹಿತರೆ, ಬೆಳಗ್ಗಿನ ಜಾವ ಸುಮಾರು 5 ಗಂಟೆಗೆ ಹಂಗರಹಳ್ಳಿ ಮಠದಿಂದ ಹೊರಟಂಥ ಸಾಕ್ಷಾತ್ ಮಂಜುನಾಥ ಸ್ವಾಮಿಯ ವಾಹನ ಆಗಿರತಕ್ಕಂಥ ಆ ನಂದಿಯ ಅಪರಾವತಾರ ಆಗಿರತಕ್ಕಂಥ ಹಂಗರಹಳ್ಳಿ ಬಸವಣ್ಣ ಧರ್ಮಸ್ಥಳವನ್ನು ತಲುಪಿದ್ದು ಸುಮಾರು 11 ಗಂಟೆಗೆ. ಧರ್ಮಸ್ಥಳದ ಪ್ರತಿಯೊಬ್ಬರು ಬಂದು ಹಂಗರಹಳ್ಳಿ ಬಸವಣ್ಣನ ಸ್ವಾಗತ ಮಾಡಿದರು. ಆರತಿ ಮುಖಾಂತರ, ಹೂವಿನ ಹಾರದ ಮುಖಾಂತರ. ಪ್ರತಿಯೊಬ್ಬರು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಬಸವಣ್ಣ ಸೀದಾ ದೇವಸ್ಥಾನದ ಬಳಿ ಹೋಗುತ್ತೆ, ಮಂಜುನಾಥ ಸ್ವಾಮಿಯ ದರ್ಶನ ಮಾಡತ್ತೆ ಅಂತ ಹೇಳಿ. ಕೊನೆಗೆ ಬಸವಣ್ಣನ ದೇವಸ್ಥಾನದ ಹತ್ರನೇ ಬರಮಾಡ್ಕೊಂಡಿದ್ದು, ದೇವಸ್ಥಾನದ ದಿಕ್ಕಲ್ಲೇ ಬಸವಣ್ಣ ನಿಂತ್ಕೊಳ್ತು. ಸೊ ನಾನು ಕೂಡ ಕ್ಯಾಮ್ರಾನ ತಗೊಂಡು ದೇವಸ್ಥಾನದ ಕಡೆ ಹೋಗುತ್ತೆ ಅಂತ ಹೇಳಿ ಒಂದು ವೈಟ್ ಶಾಟ್ಗೆ ಅಂತ ಹೇಳಿ ಹೋಗಿ ನಿಂತೆ. ಬಟ್ ಅಲ್ಲಿ ಆಗಿದ್ದೇ ಬೇರೆ, ಬಸವಣ್ಣ ಸೀದಾ ತಿರುಗಿ ಹೋಗಿ ಓಡಲಿಕ್ಕೆ ಶುರುವಾಯಿತು. ಆ ಓಡ್ಲಿಕ್ಕೆ ಶುರುವಾದಾಗ ಏನು ಮಾಡಿದ್ರು, ಹಗ್ಗ ಎತ್ತಿ ಬಸವಣ್ಣನ ಹೆಗ್ಲ ಮೇಲೆ ಹಾಕಿ ಬಿಟ್ಬಿಟ್ರು, ಎಲ್ಲೋಗುತ್ತೆ ನೋಡೋಣ ಅಂತ ಹೇಳಿ. ಅದು ಸೀದಾ ಹೋಗಿದ್ದು ಧರ್ಮಸ್ಥಳದ ದೈವ ಆಗಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿ ಬಳಿ. ಸೀದಾ ಅಣ್ಣಪ್ಪ ಸ್ವಾಮಿ ಹತ್ರ ಹೋಯಿತು. ಅದು ಅಲ್ಲಿ ನೋಡ್ತಾ ಇದ್ದಂಥವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂಥರ ಶಾಕ್ ಆದಂಗೆ, ಒಂಥರ ಅದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ, ಒಂದು ಪವಾಡನೇ ಸರಿ ಅದು. ಅಲ್ಲಿ ಹೋದ ಮೇಲೆ ಅಣ್ಣಪ್ಪ ಸ್ವಾಮಿಯ ಬಳಿ ಅಣ್ಣಪ್ಪ ಸ್ವಾಮಿಗೆ ಒಂದು ಪೂಜೆಯನ್ನು ನೀಡಿ ತದನಂತರ ಅದು ಅಲ್ಲಿಂದ ಬಂದಿದ್ದು. ಇದೇ ಒಂದು ದೊಡ್ಡ ಪವಾಡ ಅಂತ ಹೇಳ್ಬೋದು. ನೋಡಿ, ನಾನು ಹೇಳ್ತಾ ಇದ್ನಲ್ಲ, ದೇವಸ್ಥಾನದ ಕಡೆ ಬಸವಣ್ಣನ ನಿಲ್ಲಿಸಲಾಯಿತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿಕ್ಕೆ. ಆದರೆ ಇದಾದ ನಂತರ ಬಸವಣ್ಣ ಮಾಡಿದಂಥ ಪವಾಡ ಬಹಳ ಅದ್ಭುತವಾದಂಥ ಪವಾಡ. ಈ ಧರ್ಮಕ್ಕೆ ಏನಾದರೂ ಸಮಸ್ಯೆ ಆದಾಗ, ತೊಂದರೆ ಆದಾಗ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಈ ಧರ್ಮವನ್ನು ಕಾಯಲಿಕ್ಕೆ ನಿಲ್ತಾನೆ ಅನ್ನೋದಕ್ಕೆ ನೋಡಿ ಇದೊಂದು ಸಾಕ್ಷಿ. ಯಾರೊಬ್ರಿಗೂ ಗೊತ್ತಿರಲಿಲ್ಲ ಅಣ್ಣಪ್ಪ ಸ್ವಾಮಿ ಬಳಿ ಹೋಗುತ್ತೆ ಅಂತ ಹೇಳಿ, ಸೀದಾ ಅಣ್ಣಪ್ಪ ಸ್ವಾಮಿ ಬಳಿ ಹೋಯಿತು. ಸ್ನೇಹಿತರೆ, ಏನು ಹಂಗರಹಳ್ಳಿ ಗ್ರಾಮದೇನು ನಮ್ಮ ಬಸವಣ್ಣ ಏನು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿತ್ತಿವತ್ತು ಫಸ್ಟು ನಡೆದಿದ್ದ ಪವಾಡ ಏನು ಅಂತ ಹೇಳಿದ್ರೆ, ಮೈ ಜುಮ್ ಅನ್ಸುತ್ತೆ. ಇಲ್ಲಿರೋರೆಲ್ಲ ಭಾಳ ಆಶ್ಚರ್ಯಪಟ್ಟರು. ದೇವಸ್ಥಾನದ ಮುಂಭಾಗ್ಲವರೆಗೂ ಬಸ್ ಹೋಗಿದ್ದು, ಅಲ್ಲಿ ಬಸವಣ್ಣನ ಬರಮಾಡ್ಕೊಂಡ್ರು ಧರ್ಮಸ್ಥಳದವರೆಲ್ಲ. ಬಟ್ ಬಸವಣ್ಣ ಅಲ್ಲಿಂದ ಇಳಿದು ಸೀದಾ ತಿರುಗಿ ಅಣ್ಣಪ್ಪ ಸ್ವಾಮಿ ಹತ್ರ ಫಸ್ಟ್ ಬಂದು ಅಣ್ಣಪ್ಪ ಸ್ವಾಮಿ ನಮಸ್ಕಾರ ಹಾಕಿ ಮತ್ತೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ ಬರ್ತಾ ಇದೆ. ಸ್ನೇಹಿತರೆ,
ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಕನ್ನಡ ಪ್ರಕಾಶ್ ಅವರು. ಸರ್ ನಮಸ್ಕಾರ. ಇವತ್ತು ತಾವು ಹಂಗರಳ್ಳಿ ಗುರುಗಳ ಜೊತೆ, ಹಂಗರಳ್ಳಿ ಕಾಮಧೇನು ಅಂತ ಏನು ಹೇಳ್ತೀವಿ, ನಂದೀಶ್ವರನ ಜೊತೆ ನೀವಿವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದೀರಿ. ಖಂಡಿತ. ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಈ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸಿದ್ರಿ. ಸತ್ಯ. ಧರ್ಮಸ್ಥಳದಲ್ಲಿ ಈಗ ಆಗಿರ್ತಕ್ಕಂಥ ಬೆಳವಣಿಗೆಗಳಿಗೆ ಇವತ್ತು ನಂದೀಶ್ವರ ಬಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿದೆ. ನಿಮ್ಮ ಅಭಿಪ್ರಾಯ ಏನು ಈ ಬಗ್ಗೆ? ಎಲ್ಲ ನನ್ನ 8 ಕೋಟಿ ಕನ್ನಡಿಗರಲ್ಲಿ ನಾವು ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಈಗಾಗಲೇ 20 ದಿನಗಳ ಹಿಂದೆ ನೀವು ನೋಡ್ತಾ ಇರ್ಬೋದು, ಎಲ್ಲ ನಮ್ಮ ಮಹಿಳೆಯರು ಸುಮಾರು 40 ಜನಕ್ಕೂ ಹೆಚ್ಚು ಮಹಿಳೆಯರನ್ನ ಅವತ್ತು ಕರ್ಕೊಂಬಂದು ಪ್ರಥಮ ಬಾರಿಗೆ ಏನು ಧರ್ಮಸ್ಥಳದಲ್ಲಿ ಮೇಲಿರ್ತಕ್ಕಂಥ ಅಪಚಾರ ಹಾಗೂ ಏನು ಅಪವಾದನ ಮಾಡ್ತಾಯಿದ್ರಲ್ಲ ಜನ, ಇಲ್ಲಿ ಕೆಲವರು ಹಿತಶತ್ರುಗಳು ಅಂತಾರಲ್ಲ, ಅವ್ರು ಮಾಡ್ತಾಯಿದ್ರು. ಅವ್ರ ಹೆಸರು ಯಾರ ಹೆಸರು ನಿಮ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಆದರೆ ಅವತ್ತು ಮೊದಲನೇದಾಗಿ ದನಿ ಎತ್ತಿದ್ದು ಇದೇ ಕನ್ನಡಿಗರ ರಕ್ಷಣಾ ವೇದಿಕೆ ಮಹಿಳಾ ಕಾರ್ಯಕರ್ತರು ಉರುಳು ಸೇವೆ ಮಾಡೋದ್ರ ಮುಖಾಂತರ ಬೆಳಗಿನ ಜಾವ 4:30ಕ್ಕೆ ಉರುಳು ಸೇವೆ ಮಾಡೋದ್ರ ಮುಖಾಂತರ ಅವತ್ತು ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹತ್ರ ನಾವು ಕೃಷ್ಣನ ಪಾದದಲ್ಲಿ ಇಟ್ಬಿಟ್ಟು ಹೋಗಿದ್ದು. ಇದನ್ನು ಈ ಮುಖವಾಡವನ್ನು ಕಳಿಸ್ಬೇಕು ಸ್ವಾಮಿ ನೀವು ಅಂತ. ಖಂಡಿತವಾಗೂ ಇದೇ 20 ದಿನಕ್ಕೆ ಇವತ್ತು ಪ್ರಸಿದ್ಧವಾದಂಥ ಹುಲಿಯೂರು ದುರ್ಗದಲ್ಲಿರ್ತಕ್ಕಂಥ ಹಂಗರಳ್ಳಿ ಮಠ ಅದ್ಭುತವಾಗಿದೆ. ವಿದ್ಯಾಚೌಡೇಶ್ವರಿ ಆ ತಾಯಿಯ ಸನ್ನಿಧಾನದಿಂದ ನಾವು ಶ್ರೀ ಬಾಲಮಂಜುನಾಥ ಸ್ವಾಮಿಯವರ ಜೊತೆಯಲ್ಲಿ ಅವರ ಜೊತೆಗೂಡಿ ಬಸಪ್ಪನ ನೇತೃತ್ವವನ್ನು ವಹಿಸಿ ಇಲ್ಲಿ ಬಂದು ಒಂದು ಕಡೆ ಈಗಾಗಲೇ ಮಂಜುನಾಥ ಸ್ವಾಮಿ ಯಾರ್ಯಾರಿಗೆ ಏನೇನು ಶಿಕ್ಷೆಯನ್ನು ಕೊಡಬೇಕು ಕೊಟ್ಟಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಇವತ್ತು ಬಸಪ್ಪ ಬಂತಲ್ಲ, ಇನ್ನೂ ಕಂಟಕ ಸಂಪೂರ್ಣವಾಗಿ ತೊಳ್ಕೊಂಡೋಯ್ತು ಅಂತ ನಾವು ಕೂಡ ಭಕ್ತರು ನಾವು ಭಾವಿಸ್ತಾ ಇದ್ದೀವಿ. ಇದಕ್ಕೆ ಪ್ರಮುಖ ಕಾರಣ ಬಾಲಮಂಜುನಾಥ ಸ್ವಾಮಿಗಳು ನಮಗೂ ಕೂಡ ಒಂದು ಅವಕಾಶ ಕೊಟ್ಟರು. ನಾವು ಅವ್ರ ಜೊತೆಲಿ ಬಂದು ನಾವು SIT ತನಿಖೆ ಸಂಪೂರ್ಣ ಆದಮೇಲೆ ಬರೋಣ ಅಂದ್ಕೊಂಡಿದ್ದು, ಮತ್ತೊಂದು ಅವಕಾಶ ಅವ್ರು ಕೊಟ್ಟರು. ಅವ್ರಿಗೂ ಕೂಡ ನಾನು ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ, ಇಂಥ ಸಾರ್ವಜನಿಕ ಕೆಲಸಗಳು ನಡೀತಾ ಇರಲಿ. ಹಾಗೆ ಇಲ್ಲಿನ ಬರೋ ಭಕ್ತರು ನೋಡಿ, ಯಾರು ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆಯಿಂದನೂ ಕೂಡ ನಾವು ನೋಡಿದ್ದೀವಿ, ಯಾವ ಭಕ್ತರು ಕೂಡ ಒಂದು ಚೂರು ಕಮ್ಮಿ ಆಗಿಲ್ಲ. ದಯವಿಟ್ಟು ಎಲ್ಲ ಕನ್ನಡಿಗರು ಧೈರ್ಯವಾಗಿ ಧರ್ಮಸ್ಥಳಕ್ಕೆ ಬರ್ಬೋದು, ಬಂದು ಆ ಭಗವಂತನ ಸೇವೆ ಮಾಡಿ. ಯಾರು ಏನೋ ಹೇಳ್ತಾರೆ, ಏನೋ ಇದೆ ಅಂತ ಯಾರು ಅಪಪ್ರಚಾರಕ್ಕೆ, ಮತ್ತೊಮ್ಮೆ ಹೇಳ್ತೀನಿ, ಅಪಪ್ರಚಾರಕ್ಕೆ ಯಾರು ಕಿವಿಗೊಡಬೇಡಿ. ಇಲ್ಲಿ ಯಾವುದೇ ಅಪಪ್ರಚಾರ ಇಲ್ಲ. ಅಪಪ್ರಚಾರ ಸಂಪೂರ್ಣವಾಗಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ತೊಳ್ಕೊಂಡೋಗಿದ್ದಾರೆ. ಇನ್ನು ಉಳುಕಿದ್ದನ್ನು ನಮ್ಮ ಬಸಪ್ಪ ಬಂದು ಹಂಗರಳ್ಳಿ ಬಸಪ್ಪ, ನಮ್ಮ ಬಾಲಮಂಜುನಾಥ ಸ್ವಾಮಿ ವಿದ್ಯಾಚೌಡೇಶ್ವರಿ ಮಠದ ಪೀಠಾಧ್ಯಕ್ಷರವರು ಅವರ ನೇತೃತ್ವದಲ್ಲಿ ಇವತ್ತು ಸಂಪೂರ್ಣವಾಗಿ ತೊಳ್ಕೊಂಡು ಹೊಂಟೋಗಿದೆ. ಆಗಲಿ ಸರ್, ಧನ್ಯವಾದಗಳು ಸರ್. ಸ್ನೇಹಿತರೆ, ಈ ನಮ್ಮ ಯಾತ್ರೆ, ಧರ್ಮಸ್ಥಳದ ಯಾತ್ರೆ, ಇವತ್ತೇನು ನಂದೀಶ್ವರನ ಯಾತ್ರೆ ಆಯಿತು, ಇದರಲ್ಲಿ ಅಖಿಲ ಭಾರತ ಅಸಂಘಟಿತ ಕಾರ್ಮಿಕ ಪುರೋಹಿತ ಫೆಡರೇಷನರ ಸಹ ಕಾರ್ಯದರ್ಶಿ ಜನಾರ್ದನ್ ಅವರು ಕೂಡ ಇದ್ದಾರೆ. ಇವತ್ತು ಧರ್ಮಸ್ಥಳದ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನು ಇಡೋ ಪ್ರಯತ್ನ ಆಗಿತ್ತು. ಅದನ್ನು ಭಗವಂತ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ತೊಳೆದಿದ್ದಾರೆ. ಇವತ್ತು ದೇವಪಟ್ಟಣದಿಂದ ನಂದೀಶ್ವರನ ಆಗಮನ ಕೂಡ ಆಗಿದೆ. ನೀವು ಕೂಡ ಇದರ ಜೊತೆಯಲ್ಲಿ ಭಾಗವಹಿಸಿದಿರಿ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ನಿಲುವೇನು? ಶ್ರೀ ಗುರುಭ್ಯೋ ನಮಃ. ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವಂತಹ ಪದವನ್ನು ನಾವು ಚಿಕ್ಕೋರಾಗಿಂದಾಗಿಂದಲೂ ಕೂಡ ಇಲ್ಲಿಯ ತನಕ ಕೇಳ್ಕೊಂಡು ಬಂದಿದ್ದೇವೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳಿ ಆ ಪದದ ಅರ್ಥ. ಅದು ಯಾವ ಕಾಲಕ್ಕೂ ಕೂಡ ಹಾಗೆ ಇರ್ತದೆ, ನಿಜ. ಆದರೆ ಇಂದಿನ ವರ್ತಮಾನ ಕಾಲದಲ್ಲಿ ನಮ್ಮ ರಾಜ್ಯದ ಧರ್ಮಸ್ಥಳ ಎಂದೇ ಪ್ರಖ್ಯಾತವಾಗಿರುವಂತಹ ಮಂಜುನಾಥನ ಸನ್ನಿಧಿಯಲ್ಲಿ ಇವತ್ತು ನಡೆದಂತಹ ಅಪಪ್ರಚಾರ ಬಹಳ ಮಟ್ಟದಲ್ಲಿ ಒಂದು ನಡೆದಿದೆ. ಅದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಆದರೆ ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂಚ ಕೇಶವ ಅಂತ ಹೇಳಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅದರಂತೆಯೇ ಅಧರ್ಮ ಎಷ್ಟೇ ತಾಂಡವವಾಡಿದ್ರೂ ಕೂಡ ಧರ್ಮ ತನ್ನ ನಿಲುವನ್ನು ಪಡ್ಕೊಳ್ತದೆಯಂತೆ. ಅದರ ನಿಟ್ಟಿನಲ್ಲಿ ಇವತ್ತು ನಾವು ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ, ಶೃಂಗೇರಿ ಶಾರದಾ ಪೀಠ, ಅಲ್ಲಿಂದ ಬಸವಣ್ಣನವರ ಜೊತೆಯಲ್ಲಿ ನಾವು ಬಂದಿದ್ದೇವೆ. ಇವತ್ತು ಬಂದು ಬಸವಣ್ಣನವರು ಇಳಿದು ಕೂಡಲೇ ಕ್ಷೇತ್ರಾಧಿದೇವತೆಯಾದಂತಹ ಮಂಜುನಾಥನನ್ನು ದರ್ಶನ ಪಡೆಯದೇ ಇಲ್ಲ. ಮೊದಲು ಅದು ನೇರವಾಗಿ ಹೋಗಿರುವಂಥದ್ದು ಅಣ್ಣಪ್ಪನ ಸನ್ನಿಧಿಯಲ್ಲಿ.
ಅಣ್ಣಪ್ಪನ ದರ್ಶನವನ್ನು ಪಡೆದು ತದನಂತರದಲ್ಲಿ ಶ್ರೀಗಳಿಗೆ ದರ್ಶನವನ್ನು ಕೊಟ್ಟು ನಂತರದಲ್ಲಿ ಸ್ವಾಮಿಯನ್ನು ದರ್ಶನವನ್ನು ಪಡೆದಂಥದ್ದು ನಾವೆಲ್ಲರೂ ನೋಡಿದ್ದೇವೆ. ಹಾಗಾಗಿ ಧರ್ಮ ತನ್ನ ನಿಲುವನ್ನು ಪಡ್ಕೊಳ್ತದೆ ಅಂತ ಹೇಳಿ ಈ ಮೂಲಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮ್ಮ ಭಾರತೀಯರಲ್ಲಿ ಅನೇಕ ವಿಧವಾದಂತಹ ಪಂಗಡಗಳಿದ್ದಾವೆ, ಸಂಪ್ರದಾಯಗಳಿದ್ದಾವೆ. ನಾವು ವೈಷ್ಣವ ಸಂಪ್ರದಾಯದಲ್ಲಿ ಬಂದಿದ್ದೇವೆ. ಸ್ಮಾರ್ತ, ವೈಷ್ಣವ, ಮಾಧ್ವ ಇತ್ಯಾದಿ ಅನೇಕ ರೀತಿಯಾದಂಥ ಪಂಗಡಗಳಿದ್ದಾವೆ. ಧರ್ಮ ಅಂತ ಬಂದರೆ ನಾವೆಲ್ಲರೂ ಕೂಡ ಒಂದೇ. ದೇಶ, ಸಂಸ್ಕೃತಿ, ಈ ನೆಲದ ಭಾಷೆ ಎನ್ನುವಂತಹ ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಈ ರೀತಿಯಾದಂತಹ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಎದುರಿಸಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ವಿಪ್ರ ಬಾಂಧವರು ನಾವೇನಿದ್ದೇವೆ, ಯಾವುದೇ ಪಂಥ ಭೇದವಿಲ್ಲದೆ ಇವತ್ತು ಧರ್ಮದ ರಕ್ಷಣೆಗಾಗಿ ನಾವು ಕಂಕಣಬದ್ಧರಾಗಿ ನಿಲ್ಲಬೇಕಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಸೇರೋಣ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಮತ್ತೆ ಪುನರುಚ್ಚಾರ ಏನಾದರೂ ಆದರೆ ನಾವೆಲ್ಲರೂ ಕೂಡ ಸೇರಿ ಧರ್ಮವನ್ನು ನೆಲೆಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕಾಗಿದೆ.